ಶಿಕ್ಷಣ ಸಚಿವರೇ, ನೀವು ನೋಡಲೇಬೇಕಾದ ಒಂದು ಸುದ್ದಿ ಬರ್ತಾ ಇದೆ. ನೀವು ಸದನ ನಡೆಸುತ್ತಿರುವ ಜಿಲ್ಲೆಯಲ್ಲಿ ಇಂತಹದೊಂದು ಘಟನೆ ನಡೆದಿದೆ. SDMC ಚುನಾವಣೆ ಮಾಡಬೇಕು ಅನ್ನೋದು ಶಿಕ್ಷಕರಿಗೆ ಬಲ ಬರುತ್ತೆ ಅಂತ ಆದ್ರೆ ಇಲ್ಲಿ ನಡೆದಿರೋದೇ ಶಿಕ್ಷಕರನ್ನೇ ಹೊರಗೆ ಹಾಕುವಂತ ಒಂದು ಸುದ್ದಿ ಇಲ್ಲಿ ಬರ್ತಾ ಇದೆ. ಇದರಲ್ಲಿ ನೇರ ಹೊಣೆ BO ಹಾಗೂ DDPI ಕಾರಣ ಆಗ್ತಾರಾ ಅಂತೆ. ಯಾಕಂದ್ರೆ 36 ವರ್ಷಗಳಿಂದ ಶಿಕ್ಷಣ ಸೇವೆಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಆ ಒಂದು ಶಿಕ್ಷಕಿಗೆ ಇವತ್ತು ಯಾವ ರೀತಿ ಒಂದು ಶಿಕ್ಷಣ ನೀಡಿದ್ದಾರೆ ಅಂದ್ರೆ, ಮಕ್ಕಳ ಜೀವನವನ್ನ ಉಜ್ವಲಗೊಳಿಸ್ಲಿಕ್ಕಂತ ಶಿಕ್ಷಕರು ಪಾಠವನ್ನ ಮಾಡ್ತಾರೆ, ಅಲ್ಲಿ ಒಂದು ಕಾಯಕವನ್ನ ಮಾಡ್ತಾರೆ. ಇವತ್ತು ಆ ಒಂದು ತಾಯಿಗೆ ಆದಂತಹ ಘಟನೆ ಯಾವ ರೀತಿ ಇದೆ ನೋಡಿ. ಇಂಥ ಒಂದು ಚುನಾವಣೆಯನ್ನ ಮುಂದೂಡಿದ್ದಕ್ಕಾಗಿ ಆ ಶಿಕ್ಷಕಿಯನ್ನ ಸಸ್ಪೆಂಡ್ ಮಾಡ್ತಾರೆ ಅಲ್ಲಿರುವ BO ಸಾಹೇಬ್ರು. ಇದಕ್ಕೆ ನೇರ ಹೊಣೆ DDPI ಜೊತೆಗೆ ಇದನ್ನ ಸರಿಯಾಗಿ ತಕ್ಷಣ ತನಿಖೆಯನ್ನ ಮಾಡದೆ ಹೋದ್ರೆ ಇದಕ್ಕೆ ಶಿಕ್ಷಣ ಸಚಿವರೇ ನೇರ ಹೊಣೆ ಆಗ್ತಾರೆ. ನೋಡ್ಲೇಬೇಕಾದಂತ ಸುದ್ದಿ ಶಿಕ್ಷಣ ಸಚಿವರೇ, ದಯವಿಟ್ಟು ನೋಡಿ ಇದನ್ನ. ಕರ್ನಾಟಕದ ಮಾನ್ಯ ಶಿಕ್ಷಣ ಸಚಿವರಲ್ಲಿ ನಾನು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹರ್ಗಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಯಾದ ಸುರೇಖಾ ಗಂಗಾಧರ್ ಬಾಯಣ್ಣವರಾದ ನಾನು ಮೊನ್ನೆ ಹೊಸ SDMC ರಚನೆಯಲ್ಲಿ ಬಯಲಾದ ಪ್ರಕಾರ ಎಲ್ಲವನ್ನು ಕಾನೂನಿನ ಪ್ರಕಾರ ನಿಯಮಿತವಾಗಿ ಕಾರ್ಯವನ್ನು ಮಾಡಿರುತ್ತೇನೆ. ಆದರೆ ಕೆಲವು ಅಭಿಪ್ರಾಯಗಳು ಬೇರೆ ಆಗಿದ್ದರಿಂದ ಅದನ್ನ ಮುಂದೂಡಿರುತ್ತೇನೆ. ಮುಂದೂಡಲು 3 ಸಲ ಅವಕಾಶವಿರುತ್ತದೆ. ಒಂದು ಕೆಟ್ಟ ಹುಳುವಿನ ಪ್ರಯತ್ನದಿಂದ ಹಾಗೂ ರಾಜಕೀಯ ಒತ್ತಡದಿಂದ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸಿ ಹುಕ್ಕೇರಿ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಭಾವತಿ ಪಾಟೀಲ್ ಮೇಡಮ್ ಇವರು ನನ್ನನ್ನು ಅಮಾನತುಗೊಳಿಸಿದ್ದಾರೆ, ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ತಾವುಗಳು ನನಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ನ್ಯಾಯ ಸಿಗದಿದ್ದರೆ ಬದುಕುವಂತ ಇಚ್ಛೆ ನನಗಿಲ್ಲ. ಪ್ರಾಮಾಣಿಕವಾಗಿ ದುಡಿದು 36 ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ. ಮಕ್ಕಳೇ ನನ್ನ ದೇವರು, ಮಕ್ಕಳೇ ನನ್ನ ಅನ್ನದಾತರು ಅಂತ ಇಲ್ಲಿಯವರೆಗೂ ಮಕ್ಕಳಿಗಾಗಿ ದುಡಿದಿದ್ದೇನೆ. ದಯವಿಟ್ಟು ನನಗೆ ನ್ಯಾಯವನ್ನು ಸಲ್ಲಿಸಿ.